ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ನೋಡೋಣ. ಚಂದನನ ಬಾಸ್ಗೆ ಹರಿ ಚಂದನನ ಗಂಡ ಅಂತ ಹರಿ ಹೇಳ್ತಾನ. ಚಂದನನ ಬಾಸಿಗೆ ಚಂದನಿಗೆ ಮದುವೆ ಆಗಿದೆ ಅಂತ ಗೊತ್ತಾಗುತ್ತಾ. ಇನ್ನು ಈ ಕಡೆ ವೈಭವಿಗೆ ಮುತ್ತುಗೆ ಅವಮಾನ ಮಾಡ್ತಾಳ. ಮುತ್ತಿಗೆ ವೈಭವಿ ಹೇಳ್ತಾಳೆ, ನೀವೇ ನನ್ನ ಮದುವೆಗಿರೋ ಅಡ್ಡಿ ಅಂತ. ಆಗ ಮುತ್ತು ಏನು ಮಾಡ್ತಾನೆ, ಮಹಿಮಾಗೆ ಮುತ್ತು ಮೇಲೆ ಪ್ರೀತಿ ಇದೆ, ಆ ಪ್ರೀತಿನ ಮಹಿಮಾ ಮುತ್ತುಗೆ ಹೇಳ್ತಾಳ. ಏನಾಗುತ್ತೆ ಎಲ್ಲಾನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇನ್ನು ಪ್ರಾರಂಭದಲ್ಲಿ ಚಂದನ ಆಫೀಸಿಗೆ ರೆಡಿ ಆಗ್ತಾ ಇರ್ತಾಳೆ. ಇನ್ನು ಹರಿ ಅವಳನ್ನು ಕರ್ಕೊಂಡು ಹೋಗ್ಬೇಕಂತ ಹೇಳ್ಕೊಂಡು ಹೊರಗಡೆ ಗಾಡಿಯೆಲ್ಲ ರೆಡಿ ಮಾಡ್ತಾ ಇರ್ತಾನೆ. ಆವಾಗ ಅವಳ ಆಫೀಸ್ ಬಾಸ್ ಬರ್ತಾರೆ. ಆಗ ಅವರನ್ನು ನೋಡಿ ಹರಿಗೆ ತುಂಬಾ ಸಿಟ್ಟು ಬರುತ್ತೆ. ಅಯ್ಯೋ ಇವನು ಬೇರೆ ಬಂದ ಹೇಳ್ಕೊಂಡು ತುಂಬಾ ಸಿಟ್ಟು ಮಾಡ್ಕೊಳ್ತಾ ಇರ್ತಾನೆ. ಆವಾಗ ಅವ್ನು ಬರ್ತಾನೆ, ಬಂದು ಕೂಡ ಹೇಳ್ತಾನೆ, ಹಾಯ್ ಚಂದನ ಅವ್ರು ಇದ್ದಾರಾ ಒಳಗಡೆ ಅಂತ ಹೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಯಾಕೆ ಚಂದನ ಅವ್ರು ನಿಮಗೆ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಅಲ್ಲ ಚಂದನ ಅವರು 4 ದಿನದಿಂದ ಆಫೀಸ್ಗೆ ಬಂದಿಲ್ಲ ಅಲ್ವಾ, ಅದಕ್ಕೆ ಹೇಗಿದ್ದಾರೆ ಅಂತ ಹೇಳ್ಕೊಂಡು ನೋಡ್ಕೊಂಡು ಬರೋಣ ಅಂತ ಬಂದೆ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಅಲ್ಲ ಚಂದನ ಅವ್ರು ಬರಲ್ಲ ಅಂತ ನಿಮಗೆ ಆಲ್ರೆಡಿ ಹೇಳಿದ್ರಲ್ವಾ, 4 ದಿನ ಲೀವ್ ತಗೊಂಡಿದ್ರು ಅಲ್ಲ, ಮತ್ತೆ ಯಾಕೆ ಇಲ್ಲಿಗೆ ಬಂದ್ರಿ, ಅಂದರೆ ನೀವು ನಿಮ್ಮ ಆಫೀಸಲ್ಲಿ ಯಾರೇ ಎಂಪ್ಲಾಯಿ ಬರಲಿಲ್ಲ ಅಂದರೆ ಅವ್ರ ಮನೆಗೆ ಹೋಗ್ತೀರಾ ಅಂತ ಸಿಟ್ಟಿನಲ್ಲಿ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಅಯ್ಯೋಯ್ಯೋ ಇಲ್ಲ ಹಾಗೇನಿಲ್ಲ, ಚಂದನ ಅವರು ನಮ್ಮ ಕಂಪನಿಗೆ ಒಂದು ದೊಡ್ಡ ಅಸೆಟ್, ಅವರು ಒಳ್ಳೆ ಕೆಲಸ ಮಾಡ್ತಾರೆ, ತುಂಬ ಒಳ್ಳೆ ಬೆಸ್ಟ್ ಎಂಪ್ಲಾಯಿ ಅವರು, ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ. ಆಗ ಹರಿಗೆ ಮನಸ್ಸಲ್ಲಿ ತುಂಬಾ ಸಿಟ್ಟು ಬರ್ತಾ ಇರ್ತದೆ. ಅವ್ನು ಹೇಳ್ತಾ ಇರ್ತಾನೆ, ಅಯ್ಯೋ ಇವನು ಯಾಕಾದರೂ ಬಂದು ಪ್ರತಿ ಸಲ ಇವನೇ ಅಡ್ಡ ಬರ್ತಾನೆ ಅಂತಕೊಂಡು ತುಂಬಾ ಸಿಟ್ಟು ಮಾಡ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ಮುತ್ತು ಬರ್ತಾನೆ. ಮುತ್ತು ಬಂದು, ತರುಣ್ ಸರ್ ಬನ್ನಿ ಸರ್, ನೀವು ಒಳಗೆ ಬನ್ನಿ ಸರ್, ಚಂದನ ಅವರು ಇದ್ದಾರೆ ಅಂತ ಹೇಳ್ತಾನೆ. ಆಗ ತರುಣ್ ಒಳಗೆ ಹೋಗ್ತಾನೆ. ಆಗ ಹರಿ ಎಣಿಸ್ತಾನೆ, ಅಲ್ಲ ಈ ಅಣ್ಣಂಗೆ ಬೇರೆ ಕೆಲಸ ಇಲ್ಲ, ಹೋಗಿ ಹೋಗಿ ಇವನನ್ನ ಮನೆಯೊಳಗೆ ಕರಿತಾ ಇದ್ದಾನೆ, ತರುಣ ನಿನ್ನನ್ನು ಬಿಡಲ್ಲ ಕಾಣೋ ನಾನು ಅಂತ ಹೇಳ್ಕೊಂಡು ಸಿಟ್ಟು ಮಾಡ್ಕೊಳ್ತಾ ಇರ್ತಾನೆ ಮನಸ್ಸಲ್ಲಿ. ಇನ್ನು ತರುಣನ ಚಂದನ ನೋಡ್ತಾರೆ. ಚಂದನ ನೋಡಿ, ಸರ್ ನೀವು ಬಂದರೆ ಸರ್ ಕೂತ್ಕೊಳ್ಳಿ ಸರ್, ನಿಮ್ಗೆ ಕಾಫಿ ತೊಗೊಂಡು ಬರ್ತೇನೆ ಅಂತ ಹೇಳ್ತಾಳೆ ಚಂದನ. ಆಗ ಮುತ್ತು ಹೇಳ್ತಾನೆ, ಚಂದನ ನೀನು ಅವ್ರ ಜೊತೆ ಮಾತಾಡ್ತಿರು, ನಾನೇ ಕಾಫಿ ಮಾಡ್ಕೊಂಡು ಬರ್ತೇನೆ ಅಂತ ಹೇಳ್ತಾನೆ. ಇನ್ನು ಕಾಫಿ ಮಾಡ್ಕೊಂಡು ತಂದು ಕೊಡ್ತಾನೆ. ಆಗ ಬಾಸ್ ಹೇಳ್ತಾರೆ, ತುಂಬ ಚೆನ್ನಾಗಿದೆ ಕಾಫಿ ಚಂದನ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾರೆ, ಮುತ್ತು ಅಣ್ಣ ಕಾಫಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸರ್ ಅಂತ ಹೇಳ್ತಾರೆ. ಆಗ ಬಾಸ್ ಹೇಳ್ತಾರೆ, ಅಲ್ಲ ಚಂದನ ಅವರೇ ಇವಾಗ ಆಫೀಸಿಗೆ ಹೊರಟ್ರಾ ನೀವು ಕೇಳ್ತಾನೆ. ಅದಕ್ಕೆ ಚಂದನ ಹೌದು ಅಂತ ಹೇಳ್ತಾನೆ. ಇನ್ನು ಹರಿ ಹೇಳ್ತಾನೆ, ಅಲ್ಲ ನೀವ್ಯಾಕೆ ಬರೋಕ್ಕೆ ಹೋದ್ರಿ, ಚಂದನ ಅವರೇ ಬರ್ತಿದ್ರಲ್ಲ ಆಫೀಸಿಗೆ, ನೀವೇನು ಯಾರು ಆಫೀಸಿಗೆ ಬರಲ್ಲ, ಅವ್ರ ಮನೆಗೆ ಪ್ರತಿ ಸಲ ಹೋಗಿ ಹೋಗಿ ಕರ್ಕೊಂಡು ಬರ್ತೀರಾ ಅಂತ ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಅಲ್ಲ ಹರಿ ಅವರೇ ನಾನು ನಿಮಗೆ ಆವಾಗಲೇ ಹೇಳಿದ್ನಲ್ಲ, ಚಂದನ ಅವರು ನಮ್ಮ ಕಂಪನಿಗೆ ಒಂದು ದೊಡ್ಡ ಅಸೆಟ್ ಅಂತ, ಅದಕ್ಕೆ ನಾನು ಹೇಳಿದೆ ಅಷ್ಟೇ ಅಂತ ಹೇಳ್ತಾನೆ. ಇನ್ನು ಹರಿಗೆ ಅವ್ರನ್ನ ಕಂಡ್ರೇ ಆಗ್ತಾ ಇರಲ್ಲ. ಇನ್ನು ಹರಿ ಇಮ್ಯಾಜಿನ್ ಮಾಡ್ಕೊಳ್ತಾನೆ. ಆ ಇಮ್ಯಾಜಿನೇಷನಲ್ಲಿ ಹರಿ ಆ ತರುಣಿಗೆ ಸರಿಯಾಗಿ ಹೊಡಿತಾ ಇರ್ತಾನೆ. ಅವನು ಹೊಡಿತಾ ರಿಯಾಲಿಟಿಯಲ್ಲಿ ಅವನು ಬಿಡಲ್ಲ ನಿನ್ನನ್ನು, ಹೊಡಿತೇನೆ ಅಂತ ಹೇಳ್ಕೊಂಡು ಹೊಡಿತಾ ಇರ್ತಾನೆ. ಆಗ ಕಂಠಿ ಹೇಳ್ತಾನೆ, ಏನೋ ಮಾಡ್ತಿದ್ಯಾ ಹರಿ ಅಂತ ಹೇಳ್ತಾನೆ. ಇನ್ನು ಮೈ ಕೂಡ ಹೇಳ್ತಾನೆ, ಏನು ಮಾಡ್ತಿದ್ಯಾ ಅಂತ ಹೇಳ್ಕೊಂಡು. ಆಗ ಹರಿ ಯೋಚನೆ ಮಾಡ್ತಾನೆ, ಅಯ್ಯೋ ನಾನು ಇಷ್ಟು ತನಕ ಇಮ್ಯಾಜಿನೇಷನಲ್ಲಿದ್ನಾ, ಇರಲಿ ಒಂದಲ್ಲ ಒಂದಿನ ನಿಂಗೆ ಹೊಡೆಯೋದೇ ಕಾಣೋ ನಾನು ಅಂತ ಹೇಳ್ತಾ ಇರ್ತಾನೆ. ಇನ್ನು ಹರಿ ಹೇಳ್ತಾನೆ, ಅಲ್ಲ ನಿಮಗೆ ಲೇಟ್ ಆಗಿರಬೇಕಲ್ಲ, ಹೋಗಿ ನೀವು ಅಂತ ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಆಯಿತು ನಾನು ಹೊರಡ್ತೇನೆ. ಚಂದನ ಅವರೇ ನೀವು ಆಫೀಸಿಗೆ ಹೋಗ್ತಿದ್ದೀರಲ್ವ, ನನ್ನ ಜೊತೆನೇ ಬನ್ನಿ, ಒಟ್ಟಿಗೆ ಆಫೀಸಿಗೆ ಹೋಗೋಣ, ನಾನು ಕೂಡ ಆಫೀಸಿಗೆ ಹೋಗ್ತಿದ್ದೇನೆ ಅಂತ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಅಯ್ಯೋ ಸರ್ ಇಲ್ಲ ಸರ್ ನಾನು ಬಸ್ಸಲ್ಲೇ ಹೋಗ್ತೇನೆ ಅಂತ ಹೇಳ್ತಾರೆ. ಆಗ ಅವ್ರ ಬಾಸ್ ಹೇಳ್ತಾರೆ, ಅಲ್ಲ ಚಂದನ ಅವರೇ ನೀವು ಆಫೀಸಿಗೆ ಹೋಗ್ತಿದ್ದೀರಾ ಅಂದಮೇಲೆ ನನ್ನ ಜೊತೆನೇ ಬನ್ನಿ ಅಲ್ವಾ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಅಯ್ಯೋ ಅವರು ಬಸ್ಸಲ್ಲಿ ಹೋಗ್ತಾರಂತ ಹೇಳಿದ್ರಲ್ಲ, ನೀವ್ಯಾಕೆ ಸುಮ್ಮನೆ ಫೋರ್ಸ್ ಮಾಡ್ತೀರಾ ಅವರಿಗೆ ಅಂತ ಹೇಳ್ತಾನೆ. ಇನ್ನು ಅವ್ರ ಬಾಸ್ ಹೇಳ್ತಾರೆ, ಆಯಿತು ಹರಿ ನೀವು ಅವ್ರ ಕಸಿನ್ ಅಲ್ವಾ ಅಂತ ಹೇಳ್ತಾರೆ. ಆಗ ಕಂಠಿ ಮತ್ತು ಮಹಿ ಎಲ್ಲ ನಗ್ತಾ ಇರ್ತಾರೆ. ಇನ್ನು ಚಂದನ ಕೂಡ ನಗ್ತಾ ಇರ್ತಾರೆ. ಆಗ ಹರಿ ಹೇಳ್ತಾನೆ, ಹೌದು ಅಂತ ಹೇಳ್ತಾನೆ. ಇನ್ನು ಅವ್ರ ಬಾಸ್ ಹೇಳ್ತಾರೆ, ಆಯಿತು ಚಂದನ ಅವರೇ ಆಫೀಸ್ನಲ್ಲೇ ಸಿಗೋಣ ಅಂತ ಹೇಳಿ ಬಾಸ್ ಹೋಗ್ತಾರೆ ಹೊರಗಡೆ. ಆವಾಗ ಹರಿ ಯೋಚನೆ ಮಾಡ್ತಾನೆ, ಹೌದು ಇವನನ್ನಂತೂ ಸುಮ್ಮನೆ ಬಿಡಲ್ಲ, ಇವನು ನನ್ನನ್ನು ಕಸಿನ್ ಅಂತ ಅಂದ್ಕೊಂಡಿದ್ದಾನೆ, ಇವತ್ತೇ ಹೋಗಿ ಸತ್ಯ ಹೇಳ್ತಾನೆ, ನಾನು ಚಂದನ ಅವರ ಗಂಡ, ನಾನು ಏನಿದ್ರು ಅವ್ರ ಜೊತೆ ಇರೋದು, ಅವ್ರು ಬರೀ ಚಂದನ ಅಲ್ಲ, ಚಂದನ ಹರಿಶ್ಚಂದ್ರ ಅಂತ ಯೋಚನೆ ಮಾಡ್ತಾ ಹೇಳಬೇಕು ಅಂತ ಹೊರಡ್ತಾನೆ. ಇನ್ನು ಬಾಸ್ ಅಲ್ಲಿ ನಿಂತಿರ್ತಾರೆ. ಆವಾಗ ಇವನು ಹೋಗ್ತಾನೆ. ಇವನು ಹೋದ ಕೂಡಲೇ ತರುಣ್ ಕೇಳ್ತಾನೆ, ಏನಾಯಿತು ಯಾಕೆ ಈಗ ನಿಂತಿದ್ದೀರಾ, ಏನಾದರೂ ಹೇಳಬೇಕಿತ್ತಾ ಅಂತ ಕೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಹೌದು ನಂಗೆ ಒಂದು ವಿಚಾರ ನಿಮ್ಮ ಹತ್ರ ಹೇಳಬೇಕಿತ್ತು ಅಂತ ಹೇಳ್ತಾನೆ. ಆಗ ಬಾಸ್ ಹೇಳ್ತಾರೆ, ಹೌದಾ ಯಾವ ವಿಚಾರ ಅಂತ ಹೇಳ್ತಾನೆ. ಅದು ಚಂದನ ಅವರಿದ್ದಾರಲ್ವಾ ಅಂತ ಹೇಳುವಾಗಲೇ ಚಂದನ ಬರ್ತಾಳೆ. ಆಗ ಹರಿ ಮಾತು ಮರೆಸ್ತಾನೆ, ಅದು ಇಲ್ಲ ಚಂದನ ಅವರು ಆಫೀಸಿಗೆ ಬರ್ತಾರೆ, ನೀವು ಹೋಗಿ ಅಂತ ಹೇಳ್ತಾರೆ. ಇನ್ನು ಅವ್ನು
ಹೋಗ್ತಾನೆ. ಇನ್ನು ಚಂದನ ಹೇಳ್ತಾಳೆ, ಏನಾದರೂ ಹೇಳಬೇಕಂತ ಇದ್ರಾ ಅವ್ರ ಹತ್ರ ಅಂತ ಕೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅದು ಅಲ್ಲ ಮೇಡಮ್, ನೀವು ಯಾಕೆ ಆ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀರಾ? ನಂಗೆ ಯಾಕೋ ನೀವು ಆ ಆಫೀಸಲ್ಲಿ ಕೆಲಸ ಮಾಡೋದು ನಂಗೆ ಇಷ್ಟನೇ ಆಗ್ತಿಲ್ಲ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಅಲ್ಲ ನಾನು ಕೆಲಸ ಮಾಡೋದು ನಿಮ್ಗೆ ಯಾಕೆ ಇಷ್ಟ ಆಗಬೇಕು ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಹಾಂ ಅದು ಮ್ಯಾಮ್, ನೀವು ಗೋಲ್ಡ್ ಮೆಡಲಿಸ್ಟ್ ಅಲ್ವಾ, ಹಾಗಾಗಿ ಅಷ್ಟು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡೋದು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಹರಿ ನೋಡಿ, ನಾನು ಈ ಕೆಲಸಕ್ಕೆ ಸೇರಿ ಒಂದು 2-3 ತಿಂಗಳಾಗಿದೆ ಅಷ್ಟೇ. ಇವಾಗಲೇ ಜಾಬ್ ಚೇಂಜ್ ಮಾಡೋದು ಸರಿ ಕಾಣಿಸಲ್ಲ. ಇನ್ನೇನು ಸ್ವಲ್ಪ ದಿನ ಆಮೇಲೆ ಜಾಬ್ ಚೇಂಜ್ ಮಾಡ್ತೇನೆ ಅಂತ ಹೇಳಿ ಒಳಗೆ ಹೋಗ್ತಾಳೆ. ಇನ್ನು ಈ ಕಡೆ ಮುತ್ತು ಸೈಕಲಲ್ಲಿ ಹೋಗ್ತಾ ಇರ್ತಾನೆ. ಆಗ ವೈಭವಿ ಹಿಂದೆಯಿಂದ ಬಂದು, ಮುತ್ತು ಅಣ್ಣ ನಿಂತ್ಕೊಳ್ಳಿ ಸ್ವಲ್ಪ ಅಂತ ಹೇಳ್ತಾಳೆ. ಆಗ ಮುತ್ತು ನಿಲ್ತಾನೆ. ಆವಾಗ ಮುತ್ತು ಹೇಳ್ತಾನೆ, ಏನಾಯ್ತು ವೈಭವಿ, ಯಾಕೆ ಅಷ್ಟು ದೂರದಿಂದ ಓಡಿ ಬಂದಿ ಅಂತ ಕೇಳ್ತಾಳೆ. ಆವಾಗ ವೈಭವಿ ಹೇಳ್ತಾಳೆ, ಮುತ್ತು ಅಣ್ಣ, ನಿಮ್ಗೆ ಗೊತ್ತಲ್ವಾ ಏನಾಗಿತ್ತು ಅಂತ ಹೇಳಿ, ನನಗೆ ಇಷ್ಟ ಇಲ್ಲದೆ ಮದುವೆ ಮಾಡ್ಲಿಕ್ಕೆ ನೋಡಿದ್ರು. ಆಗ ನಾನು ವಿಧಿ ಇಲ್ಲದೆ ನಾನು ಗರ್ಭಿಣಿ ಅಂತ ಹೇಳಿದೆ. ಆದರೆ ಇವಾಗ ಎಲ್ಲ ಸತ್ಯ ಗೊತ್ತಾಗಿದೆ. ಇವಾಗ ಪುನಃ ಅದೇ ಕಷ್ಟ ನನಗೆ, ಏನು ಮಾಡೋದು ಮುತ್ತು ಅಣ್ಣ ಅಂತ ಹೇಳ್ತಾಳೆ, ಸಿಟ್ಟಿನಲ್ಲೇ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಅಯ್ಯೋ ನೋಡಮ್ಮ, ಆದಷ್ಟು ಬೇಗ ಕಂಠಿ ಮತ್ತು ನಿನ್ನ ಮದುವೆ ಮಾಡಿಸ್ತೇನೆ ಅಂತ ಹೇಳ್ತಾರೆ. ಆಗ ವೈಭವಿ ಹೇಳ್ತಾಳೆ, ಏನು ಆದಷ್ಟು ಬೇಗನಾ? ನೋಡಿ, ನಮ್ಮಿಬ್ಬರ ಮದುವೆ ಲೇಟ್ ಆಗೋಕ್ಕೆ ಕಾರಣನೇ ನೀವೇ ನಮ್ಮಿಬ್ಬರ ಮದುವೆಗೆ ಅಡ್ಡಿ ಆಗಿರೋದು ಅಂತ ಹೇಳ್ತಾಳೆ. ಆಗ ಮುತ್ತುಗೆ ಶಾಕ್ ಆಗುತ್ತೆ. ಆಗ ಮುತ್ತು ಹೇಳ್ತಾನೆ, ಅಲ್ಲಮ್ಮ ಏನು ಹೇಳ್ತಿದ್ಯಾ, ನಾನು ನಿಮ್ಮಿಬ್ಬರ ಮದುವೆಗೆ ಅಡೇಟ್ ಮಾಡ್ತಿದ್ದೇನಾ, ಅಂದರೆ ನನ್ನಿಂದ ಅಡ್ಡಿ ಆಗ್ತಿದ್ಯಾ, ಏನಾದ್ರ ಅರ್ಥ ಅಂತ ಕೇಳ್ತಾನೆ ಮುತ್ತು. ಆಗ ವೈಭವಿ ಹೇಳ್ತಾಳೆ, ಹೌದು, ಕಂಠಿ ಹೇಳ್ತಾನೆ ನೀವು ಮದುವೆ ಆಗದೆ ನಾನು ಮದುವೆ ಆಗಲ್ಲ ಅಂತ ಹೇಳ್ತಾನೆ. ನಮ್ಮ ಮನೇಲಿ ಈಗಲೇ ಬೇರೆ ಮದುವೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಾನು ಏನು ಮಾಡಲಿ, ನಿಮ್ಮಿಬ್ಬರ ಮಧ್ಯೆ ನಾನು ಏನು ಮಾಡಲಿ, ಯಾವ ರೀತಿ ನಿರ್ಧಾರ ತಗೊಳ್ಳಿ, ನಂಗೆ ಒಂದು ಅರ್ಥ ಆಗ್ತಿಲ್ಲ. ನೀವೇ ಯೋಚನೆ ಮಾಡಿ, ಮನೇಲಿ ಎಷ್ಟು ನನಗೆ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಹೇಳಿ. ಕಂಟಿನ ಮದುವೆ ಆಗು ಅಂತ ಹೇಳಿದರೆ ಮುತ್ತು ಅಣ್ಣ ಮದುವೆ ಆಗೋ ತನಕ ನಾನು ಮದುವೆ ಆಗಲ್ಲ ಅಂತಿದ್ದಾನೆ. ಈಗ ಹೇಳಿ ನಾನು ಏನು ಮಾಡಲಿ, ನೀವು ಯಾವಾಗ ಮದುವೆ ಆಗ್ತೀರಾ, ನೀವೇ ನನ್ನ ಮದುವೆಗೆ ಅಡ್ಡಿ ಆಗ್ತಿರೋದು ಅಂತ ಹೇಳ್ಕೊಂಡು ಬಾಯಿಗೆ ಬಂದಾಗ ಬೈತಾಳೆ. ಆಗ ಮುತ್ತಿಗೆ ತುಂಬಾ ಬೇಜಾರಾಗುತ್ತೆ. ಇನ್ನು ಮುತ್ತು ಹೇಳ್ತಾನೆ, ನೋಡಮ್ಮ, ಆದಷ್ಟು ಬೇಗ ನಾನು ಮದುವೆ ಆಗ್ತೇನೆ, ಆಮೇಲೆ ನಿಮ್ಮಿಬ್ಬರು ಮದುವೆ ಆಗುತ್ತೆ ಅಂತ ಹೇಳ್ತಾನೆ. ಆಗ ವೈಭವಿ ಹೇಳ್ತಾಳೆ, ನನಗಂತೂ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ, ಮನೇಲಿ ಎಷ್ಟು ಟಾರ್ಚರ್ ಕೊಡ್ತಿದ್ದಾರೆ, ನಂಗೆ ಏನು ಮಾಡಬೇಕು ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನೋಡೋಣ, ನೀವು ಆದಷ್ಟು ಬೇಗ ಮದುವೆ ಆಗ್ತೀರ ಅಂತ ಅಂದ್ಕೊಂಡಿದ್ದೇನೆ. ನನಗೆ ಹೇಳಬೇಕಾಗಿದ್ದೆಲ್ಲ ಹೇಳಿದ್ದೇನೆ, ಇನ್ನೆಲ್ಲ ನಿಮ್ಮ ಇಷ್ಟ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಮುತ್ತಿಗೆ ತುಂಬಾ ಬೇಜಾರಾಗುತ್ತೆ. ಮುತ್ತು ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾನೆ. ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಆವಾಗ ದೇವಸ್ಥಾನದಲ್ಲಿ ಅವನು ಪ್ರಾರ್ಥನೆ ಮಾಡ್ತಾನೆ, ದೇವ್ರೆ, ನನ್ನಿಂದ ಇನ್ನೊಬ್ಬರಿಗೆ ಒಳ್ಳೇದಾಗದಿದ್ರೂ ಪರವಾಗಿಲ್ಲ, ನಮ್ಮ ಮನೆಯವರಿಗೆ ಒಳ್ಳೇದಾಗದಿದ್ರೂ ಪರವಾಗಿಲ್ಲ, ಆದರೆ ನನ್ನಿಂದ ನನ್ನ ಮನೆಯವರಿಗೆ ಕೆಟ್ಟದೊಂದು ಆಗಬಾರ್ದು. ವೈಭವಿ ಹೇಳ್ತಿದ್ದಾಳೆ, ನಾನೇ ಅವರಿಬ್ಬರು ಮದುವೆಗೆ ಅಡ್ಡಿ ಅಂತ. ದೇವ್ರೆ, ಇದಕ್ಕೆಲ್ಲ ದಾರಿ ನೀವೇ ತೋರಿಸಿ, ಒಳ್ಳೇದಾಗೋದಾದರೆ ಬಲ ಕಡೆಯಿಂದ ಹೂ ಕೊಡಿ ಅಂತ ಹೇಳ್ತಾನೆ. ಆಗ ದೇವರು ಮಧ್ಯದ ಭಾಗದಿಂದ ಹೂ ಕೊಡ್ತಾರೆ. ಆಗ ಮುತ್ತುಗೆ ಏನಂತಾನೆ ಅರ್ಥ ಆಗ್ತಿರಲ್ಲ. ಇನ್ನು ಪುರೋಹಿತರು ಪೂಜೆ ಮಾಡಿ ಬರ್ತಾರೆ. ಆಗ ಮುತ್ತು ಹೇಳ್ತಾನೆ, ಅಲ್ಲ ಪುರೋಹಿತ್ರೆ, ದೇವರದ್ದು ಮಧ್ಯಭಾಗದಿಂದ ಹೂ ಬಿತ್ತು, ಇದ್ರ ಅರ್ಥ ಏನು, ಅಂದರೆ ಕಷ್ಟ ಇದೆಯಾ, ಒಳ್ಳೇದಾಗುತ್ತಾ, ನನಗೇನು ಅರ್ಥ ಆಗ್ತಿಲ್ಲ ಪುರೋಹಿತ್ರೆ ಅಂತ ಹೇಳ್ತಾನೆ. ಆವಾಗ ಪುರೋಹಿತರು ಹೇಳ್ತಾರೆ, ನೋಡು, ದೇವಸ್ಥಾನದಲ್ಲಿ ದೇವ್ರು ಯಾವತ್ತೂ ಕೆಟ್ಟದ್ದು ಮಾಡಲ್ಲ, ಒಳ್ಳೆಯದೇ ಮಾಡ್ತಾನೆ. ಕೆಲವೊಂದು ಪ್ರಯತ್ನಗಳಿರ್ತದೆ, ಆ ಪ್ರಯತ್ನಗಳು ಪಟ್ಟಾಗ ಒಳ್ಳೆದಾಗೇ ಆಗುತ್ತೆ, ನೀನೇನು ಹೆದರಬೇಡ, ಪೂಜೆಗಂತ ಬಂದಿದ್ಯಾ, ನಿನ್ನ ಆಸೆ ಎಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ. ಇನ್ನು ಆವಾಗಲೇ ಹಿಂದೆ ಮಹಿಮನು ಬರ್ತಾಳೆ. ಇನ್ನು ಪುರೋಹಿತರು ಪೂಜೆ ಮಾಡಿ ಪ್ರಸಾದ ಎಲ್ಲ ಕೊಟ್ಟು ಆರತಿ ತಗೊಳ್ಳುವಾಗ ಮಹಿಮನು ಬಂದು ಆರತಿ ತಗೊಳ್ತಾಳೆ. ಆಗ ಮುತ್ತಿಗೆ ಶಾಕ್ ಆಗುತ್ತೆ. ಇನ್ನು ಮುತ್ತು ಹೇಳ್ತಾನೆ, ಮಹಿಮಾ ನೀನಿಲ್ಲಿ ಅಂತ ಕೇಳ್ತಾನೆ. ಆಗ ಮಹಿಮಾ ಹೇಳ್ತಾಳೆ, ಹೌದು, ನನ್ನ ಮದುವೆ ಕ್ಯಾನ್ಸಲ್ ಆಯ್ತಲ್ಲ, ಅದಕ್ಕೆ ನಾನಿಲ್ಲಿ ಪೂಜೆ ಮಾಡಬೇಕು ಅಂತ ಬಂದೆ, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಪೂಜೆ ಮಾಡಬೇಕಂತ ಬಂದೆ ಅಂತ ಹೇಳ್ತಾರೆ. ಇನ್ನು ಮುತ್ತು ಬರೋ ಮುಂಚೆನೇ ಮಹಿಮಾ ಬಂದು ಪೂಜೆ ಕೊಟ್ಟಿರ್ತಾಳೆ, ಇನ್ನು ಪೂಜೆನೂ ಮಾಡಿಸಿರ್ತಾಳೆ. ಇನ್ನು ಪುರೋಹಿತರು ಇಬ್ಬರಿಗೂ ಪ್ರಸಾದದ ಹೂ ಕೊಡ್ತಾರೆ. ಆವಾಗ ಮಹಿಮನಿಗೆ ಪ್ರಸಾದದ ಹೂ ಕೊಡುವಾಗ ಮುತ್ತು ಪ್ರಾರ್ಥನೆ ಮಾಡುವಾಗ ದೇವರ ಮಧ್ಯಭಾಗದಿಂದ ಬಿದ್ದ ಹೂವೇ ಮಹಿಮನಿಗೆ ಕೊಡ್ತಾರೆ. ಮಹಿಮಾ ಅದನ್ನೇ ಕೈಯಲ್ಲಿ ಹಿಡ್ಕೊಂಡು ಅದನ್ನೇ ಮುಟ್ಕೊಳ್ತಾಳೆ. ಇನ್ನು ದೇವ್ರ ಪೂಜೆ ಎಲ್ಲ ಮಾಡಿ ಇಬ್ಬರು ಕೂಡ ಹೊರಗೆ ಬರ್ತಾರೆ. ಇನ್ನವ್ರು ಹೊರಗೆ ಬರ್ತಿರುವಾಗ ದೇವರ ಬಲಭಾಗದಿಂದ ಹೂ ಬೀಳ್ತದೆ, ಅಂದರೆ ದೇವರು ಅವರಿಗೆ ಒಂದು ಒಳ್ಳೆ ಸೂಚನೆ ಕೊಡ್ತಿದ್ದಾರೆ. ಇನ್ನು ಮುತ್ತಿಗೆ ತುಂಬ ಯೋಚನೆ ಆಗ್ತಿರ್ತದೆ ಮದುವೆ ಬಗ್ಗೆನೇ. ಇನ್ನು ಅವ್ನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಹತ್ರ ಇರ್ತಾನೆ. ಆವಾಗ ಅಲ್ಲಿಗೆ ಅಮಿತ್ ಬಾಯಿ ಮತ್ತು ಮಹಿಮಾ ಇಬ್ಬರು ಬರ್ತಾರೆ. ಆಗ ಮುತ್ತು ಹೇಳ್ತಾನೆ, ಅಮಿತ್ ಬಾಯಿ, ಇವಾಗ ಹೇಗಿದೆ, ಮದುವೆಗಂತ ಬಂದಿದ್ರಲ್ಲ, ಅವ್ರು ಹೋದ್ರಾ ನಿಮ್ಮ ಊರಿನವರು ಅಂತ ಕೇಳ್ತಾನೆ. ಆಗ
ಅಮಿತ್ ಬಾಯ್ ಹೇಳ್ತಾನೆ, ಹೌದು ಅವರಿಗೆ ನಾವು ಹೇಗೂ ಸಿಗಲಿಲ್ಲ ಅಲ್ವಾ, ಮಹಿಮೆಗೂ ನಿಮ್ಮ ಮನೇಲಿದ್ದರು, ಹಾಗಾಗಿ ನಾವು ಇಲ್ಲ ಅಂತ ಹೇಳಿ ಅವ್ರು ಹಾಗೇನೆ ವಾಪಸ್ ಹೋದ್ರು ಅಂತ ಹೇಳ್ತಾನೆ. ಇನ್ನು ಅಮಿತ್ ಬಾಯ್ ಹೇಳ್ತಾನೆ, ಮುತ್ತುಬಾಯ್ ಮಹಿಮಾ ಹೇಳ್ತಿದ್ಲು ನೀವು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ ಅಂತೆ. ಅಷ್ಟೇ ಅಲ್ಲ, ನಿಮ್ಮ ಊರಿನ ಸಂಪ್ರದಾಯ, ಹಳ್ಳಿ, ಆ ಹಸಿರು, ಆ ಗಿಡ ಮರ ಎಲ್ಲಾನು ಮಹಿಮೆಗೆ ತುಂಬಾ ಖುಷಿ ಆಗ್ತಿತ್ತು. ಅವಳು ಬಂದು ಅದನ್ನೇ ಹೇಳ್ತಾ ಇದ್ಲು, ತುಂಬ ಹಾಡಿ ಹೊಗಳ್ತಿದ್ಲು ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಹೌದು ಅವಳು ಕೂಡ ತುಂಬ ಒಳ್ಳೆಯವಳು, ನಮ್ಮ ಜೊತೆ ತುಂಬ ಹೊಂದ್ಕೊಂಡ್ಲು ಅಂತ ಹೇಳ್ತಾಳೆ. ಇನ್ನು ಅಮಿತ್ ಬಾಯ್ ಸಣ್ಣ ಧ್ವನಿಯಲ್ಲಿ ಹೇಳ್ತಾನೆ, ನನಗೂ ಅದೇ ಅಲ್ವಾ ಬೇಕಾಗಿರೋದು, ಅವಳು ನಿಮ್ಮಂಥ ಮನೆಯಲ್ಲಿದ್ದರೆ ಅವಳು ತುಂಬ ಖುಷಿಯಾಗಿರ್ತಾಳೆ ಅಂತ ಹೇಳ್ಕೊಂಡು ಸಣ್ಣ ಧ್ವನಿಯಲ್ಲಿ ಹೇಳ್ತಾನೆ. ಇನ್ನು ಮುತ್ತು ಹೇಳ್ತಾನೆ, ಆಯಿತು ಅಮಿತ್ ಬಾಯ್ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾನೆ. ಆದರೆ ಮುತ್ತುಗೆ ಅವನ ಮದುವೆದೇ ಚಿಂತೆ ಆಗಿರ್ತದೆ. ವೈಭವಿ ಹೇಳಿದಂಥ ಮಾತುಗಳೇ ಅವನನ್ನು ಕಾಡ್ತಾ ಇರ್ತದೆ. ಇನ್ನು ಮುತ್ತು ಟೆನ್ಷನ್ನಲ್ಲಿ ತುಂಬ ಚಿಂತೆಯಲ್ಲಿ ತೊಡಗಿರ್ತಾನೆ. ಆವಾಗ ಮಹಿಮಾ ಅದನ್ನು ನೋಡಿರ್ತಾಳೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಏನಾಗುತ್ತೆ ಎಲ್ಲನೂ ನೋಡೋಣ. ಮುತ್ತು ಮೇಲಿದ ಪ್ರೀತಿಯನ್ನು ಮಹಿಮಾ ಮುತ್ತುನ ಹತ್ರ ಹೇಳ್ತಾಳ, ಅಥವಾ ಅಮಿತ್ ಬಾಯ್ ಮಹಿಮಾನ ನಿಮ್ಮನೆ ಸೊಸೆಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾರ, ಇನ್ನು ಮುತ್ತುಗೆ ಬೇರೆ ಹುಡುಗಿನ ಬ್ರೋಕರ್ ಹುಡುಕ್ತಾರ, ಏನೆಲ್ಲ ಆಗುತ್ತೆ, ಮುತ್ತು ಮಹಿಮಾ ಒಂದಾಗ್ತಾರ, ಪ್ರತಿ ಒಂದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.